ಡಿ ಕೆ ಅವರು ನನಗಿಂತ ನಿಮಗಿಂತ ಅನುಭವಸ್ಥರು, 40 ವರ್ಷ ರಾಜಕಾರಣವನ್ನು ಅರ್ದು ಕುಡಿದಿದ್ದಾರೆ. ಯಾವಾಗ ಯಾವ ಪಾನ್ನ ಮೂವ್ ಮಾಡಿದ್ರೆ ಗೇಮ್ನ ಗೆಲ್ಲಬಹುದು ಅನ್ನೋ ರಾಜಕೀಯ ತಂತ್ರಗಾರಕ ಚಾಣಕ್ಯತನ ಅವರಲ್ಲಿದೆ. ಅವರು ಸೈಲೆಂಟಾಗಿ ಕಾಯಿನ್ ಮೂವ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೇಮ್ನ ಗೆಲ್ಲೋದು ಬುದ್ಧಿವಂತಿಕೆ ಇರೋದ್ರಿಂದ ಅವ್ರು ಕಾಯಿನ ಮೂವ್ ಮಾಡ್ತಾ ಇದ್ದಾರೆ. ಅಲ್ಲ, ಆಟ ಇರಲೇಬೇಕಲ್ವ, ರಾಜಕಾರಣ ಆದಮೇಲೆ ಆಟ ಇರುತ್ತೆ. ಆಟ ಇಲ್ಲದೇ ನಾವು ಏನೋ ಗೇಮ್ ಬಿಟ್ಬಿಡೋದಕ್ಕಾಗಲ್ಲ. ನಮ್ದು ಐರ್ಲೆಂಡ್ ಟೀಮ್ ಅಲ್ವಲ್ಲ, ನಮ್ದು ಬಲಿಷ್ಠ ಭಾರತ. ಈ ಥರ ಹೇಳೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನೀವು ಆಟ ನಡೀತಾ ಇದೆ, ಇದೇನು ನಮ್ಮದೇನು ಐರ್ಲೆಂಡ್ ಟೀಮು? ಭಾರತ 136 ಜನ ಆಟಗಾರರು ಮುಖ್ಯಮಂತ್ರಿಗಳ ಪರ ಇದ್ದೀವಿ, 136 ಜನ ಆಟಗಾರರು ಕೂಡ ಅಧ್ಯಕ್ಷರ ಪರ ಇದ್ದೀವಿ. ಈಗ ಏನು ಹೇಳಿದೆ ನಾನು, ಯಾರಿಗೆ ಆಸೆ ಇರಲ್ಲ, ಡಿ ಕೆ ಅವ್ರಿಗೂ ಸಿ ಎಂ ಆಗ್ಬೇಕನ್ನೋ ಆಸೆ ಇದೆ, ಅದು ಆಗ್ತಾರೆ. ಆಗಲ್ಲ ಅಂತ ಯಾವತ್ತು ನಾನು ಹೇಳ್ತಾ ಇಲ್ಲ, ಆಗಲೇಬೇಕು, ಆಗ್ತಾರೆ. 136 ಜನ ಆಟಗಾರರು ಸಿ ಎಂ ಪರನೂ ಇದ್ದೀವಿ, ಡಿ ಸಿ ಎಂ ಪರನೂ ಇದ್ದೀವಿ. ಅತಿ ಶೀಘ್ರದಲ್ಲೇ ಉತ್ತರ ಬರುತ್ತೆ. ಸಂದರ್ಭ ಬಂದಾಗ ಬರುತ್ತೆ ಬನ್ರಿ. ಅದೆಲ್ಲ ಅವ್ರನ್ನೂ ಸೇರಿಸ್ಕೊಳ್ಳೋಣ, ಪಕ್ಷ ಬಿಟ್ಟು ಬರ್ತಾರೆ, ಸೇರಿಸ್ಕೋತೀವಿ. ಎಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಬಂದ್ರೆ ಸೇರಿಸ್ಕೋತೀವಿ ನಾವು. ನಾವ್ಯಾಕ್ರಿ ಬಿಜೆಪಿಗೆ ಹೋಗೋಣ? ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿ ಭದ್ರ ಬುನಾದಿ ಹಾಕಿರೋ ನಾವ್ಯಾಕೆ ಬಿಜೆಪಿಗೆ ಹೋಗೋಣ? ನಮ್ಮ ಪಕ್ಷದಿಂದಾನೇ ಸಿ ಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಎಲ್ಗೋಗೋದು ಬಾಯ್ಕಾಟ್ ಮಾಡಿ? ಆ ಥರ ಏನು ಯಾವುದೋ ಚರ್ಚೆ ಇಲ್ಲ. ಶಿವಕುಮಾರ್ ಅವ್ರಿಗೆ ಗೊತ್ತಾಗಿರೋ ನನಗೆ ಗೊತ್ತಾಗೇ ಆಗುತ್ತೆ ಅಲ್ವಾ?